ನಮಸ್ತೆ. ನನ್ನ ಎಲ್ಲ ಅತಿ ಅದ್ಭುತವಾದಂತಹ ಚೈತನ್ಯ ಶಕ್ತಿಗಳೇ, ಈ ಒಂದು ವಿಡಿಯೋ ಈಗಿನ ಕಾಲಮಾನದಲ್ಲಿ ತುಂಬ ಜನರಿಗೆ ಇರುವಂತಹ ಗೊಂದಲ, ನೋವು ಅದನ್ನು ಪ್ರತಿನಿಧಿಸುವಂತಹ ಕಾರ್ಯವನ್ನು ಮಾಡುತ್ತೆ ಅಂತ ಅನ್ಕೋತೀನಿ. ಕಾರಣ, ಜೀವನದಲ್ಲಿ ನಾವು ಅಂದುಕೊಳ್ಳದೆ ಇರುವಂತಹದ್ದು ಎಷ್ಟೋ ಘಟನೆಗಳು ನಡೀತಾನೆ ಇರುತ್ತೆ. ಆದರೆ ಅದರಲ್ಲಿ ಅತಿ ಹೆಚ್ಚಾಗಿ ಸರ್ವೇ ಸಾಮಾನ್ಯವಾಗಿ ಎಲ್ಲರೂ ಭಾಗಶಃ ಹೆಚ್ಚಿನ ಜನ ಎದುರಿಸ್ತಾ ಇರುವಂತಹ ಒಂದು ಸಮಸ್ಯೆ, ಅನೈತಿಕ ಸಂಬಂಧಗಳಿಂದ ತಮ್ಮ ಮನಃಶಾಂತಿಯನ್ನು ಹಾಳು ಮಾಡಿಕೊಳ್ಳುವಂಥದ್ದು. ಈ ಮನಃಶಾಂತಿಯನ್ನು ಹಾಳು ಮಾಡಿಕೊಳ್ಳುವಂತಹ ನಿಟ್ಟಿನಲ್ಲಿ ನಿಮಗೆ ನೀವೇ ಹೆಚ್ಚಿನ ಮಟ್ಟದ ಶಿಕ್ಷೆಯನ್ನು ಕೊಟ್ಕೊಳ್ಳುವಂತಹ ಕಾರ್ಯವನ್ನು ಮಾಡ್ತಾ ಇದ್ದೀರ. ಅದರ ಬಗ್ಗೆ ಮಾತಾಡೋಕ್ಕಿಂತ ಮುನ್ನ ನನ್ನ ಆರಾಧ್ಯ ದೈವ, ನನ್ನ ಅಮ್ಮ ಅನ್ನಪೂರ್ಣೇಶ್ವರಿ ಅಮ್ಮನವರಿಗೂ, ನನ್ನ ರೇಖಿ ಗುರುಗಳಿಗೂ ಹೃದಯಪೂರ್ವಕವಾದಂತಹ ಧನ್ಯವಾದವನ್ನು ಹೇಳ್ತಾ ಈ ನನ್ನ ಮಾತುಗಳನ್ನು ಮುಂದುವರಿಸ್ತಾ ಇದ್ದೀನಿ. ಕೆಲವು ದಿನಗಳ ಹಿಂದೆ ನನ್ನ ವಿದ್ಯಾರ್ಥಿ ಹಾಗೆ ತುಂಬ ಬರ್ತಾನೆ ಇರುತ್ತೆ, ಮೇಡಮ್ ನಮ್ಮ ಹಸ್ಬೆಂಡು ತುಂಬ ಇಲ್ಲೀಗಲ್ ರಿಲೇಷನ್ಶಿಪ್ಪಲ್ಲಿದ್ದಾರೆ, ಹೇಗೆ ಅವ್ರನ್ನ ಅದರಿಂದ ಹೊರ ತಗೊಬರಬೇಕು, ಅಥವಾ ನಮ್ಮ ಮಿಸ್ಸಸ್ಸು ಅವಳಿಗೆ ಗೊತ್ತಿದೆಯೋ ಗೊತ್ತಿಲ್ವೋ, ಹೇಗೆ ಗೊತ್ತಿಲ್ಲದೇ ಮಾಡಲಿಕ್ಕೆ ಸಾಧ್ಯ ಇಲ್ಲ, 2 ಮಕ್ಕಳಿದೆ, ತುಂಬ ಸುಂದರವಾದ ಕುಟುಂಬ ಇದೆ, ಎಲ್ಲವನ್ನ ಕಡೆಗಣಿಸಿ ಬೇರೆ ಯಾರೋ ಪಕ್ಕದ ಮನೆ ವ್ಯಕ್ತಿ ಜೊತೆ ಅನೈತಿಕ ಸಂಬಂಧನ ಇಟ್ಕೊಂಡಿದ್ದಾಳೆ. ನನಗೆ ನನ್ನ ಮಕ್ಕಳು ಆ ದೃಶ್ಯಗಳನ್ನು ನೋಡಿ ಬಂದು ಹೇಳಿದಾಗ ಆ ನೋವನ್ನು ಸಹಿಸೋಕ್ಕಾಗಲ್ಲ, ತುಂಬ ನೋವಾಗುತ್ತೆ. ಅದೇ ರೀತಿ ಇನ್ನೊಂದಷ್ಟು ಸಮಸ್ಯೆಗಳು, ಯಾಕೆಂದರೆ ನಾವು ಇಲ್ಲಿ ಅವರವರ ಹೆಸರುಗಳನ್ನು ಬಿತ್ತರಿಸೋದು ಬೇಡ, ಯಾರಿಗೂ ಅವಮಾನಕಾರಿಯಾಗಿ ನಾವು ಯಾವ ಕಾರ್ಯವನ್ನು ಕೂಡ ಮಾಡೋದು ಬೇಡ. ಸೊ ನಾನು ನನ್ನ ಹೆಂಡತಿಗೆ ಗೊತ್ತಿಲ್ಲದೆ ಬೇರೆ ಯಾವುದೋ ಆಕೆಯೊಟ್ಟಿಗೆ ಸಂಬಂಧವನ್ನು ಇಟ್ಕೊಂಡಿದ್ದೆ. ಮೊದಲು ತುಂಬ ಚೆನ್ನಾಗೇ ಇದ್ವಿ, ಆದರೆ ಈಗ ಅವಳು ನನಗೆ ತುಂಬ ಟಾರ್ಚರ್ನ ಕೊಡ್ತಾ ಇದ್ದಾಳೆ. ನಿನ್ನ ಹೆಂಡತಿ ಮಕ್ಕಳನ್ನ ಬಿಟ್ಟು ನನ್ನ ಜೊತೆನೇ ಇರಬೇಕು ಅಂತ ಹಠ ಮಾಡ್ತಾ ಇದ್ದಾಳೆ. ಈ ರೀತಿ ಎಲ್ಲ ನೋಡ್ತಾನೆ ಇರ್ತೀವಲ್ವ, ಯಾಕೆ ಆ ಥರ ಆಗುತ್ತೆ? ಅದರೊಟ್ಟಿಗೆ ಈ ವ್ಯಕ್ತಿಯ ನಂಬರು ಮತ್ತು ಹೆಸರು ಕೂಡ ಬೇಡ. ಈ ವ್ಯಕ್ತಿ ಅವರ ಮನದಾಳದ ನೋವನ್ನು ಹೇಳ್ಕೊಂಡಿದ್ದಾರೆ. ನಾನು ಅವರಿಗೆ ಒಬ್ಬ ಒಳ್ಳೆ ಸಹೋದರಿಯಾಗಿ ಈ ವಿಡಿಯೋವನ್ನು ಯಾಕೆ ಮಾಡ್ತಾ ಇದ್ದೀನಿ ಅಂದರೆ, ಇದೇ ಥರ ಇರುವಂತಹ ಹಲವಾರು ಜನರಿಗೆ ಈ ವಿಡಿಯೋ ಒಂದು ರೀತಿಯ ಮಾರ್ಗದರ್ಶನವನ್ನು ನೀಡಬೇಕು. ಮೇಡಮ್, ಯೂಟ್ಯೂಬಲ್ಲಿ ನಾನು ಸ್ಟೋರಿ ನೋಡ್ತಿದ್ದೆ ಮೇಡಮ್, ಅದೇ ಥರ ಈಗ ಅವ್ರ ಜೀವನ ಕೂಡ ಅದೇ ಥರ ಇದೆ. ನಾನು ಕೆಟ್ಟವನಾಗಿರಲಿಲ್ಲ ಮೇಡಮ್, ಅವರೇ ಕೆಟ್ಟ ದಾರಿಗೆ ತಂದು ಮತ್ತೆ ಅವರೇ ನೀನು ನನ್ನಿಂದ ಕೆಟ್ಟು ಹೋಗ್ತಾ ಇದೆಯಾ ಅಂತ ಬಿಟ್ಟು ಹೋಗಿದ್ದಾರೆ. ನನಗೆ ಮದುವೆ ಆಗಿಲ್ಲ ಮೇಡಮ್, ಅವಳಿಗೆ ಮದುವೆ ಆಗಿದೆ. ಅವಳಿಗೆ 16 ವರ್ಷಕ್ಕೆ ಮದುವೆ ಆಗಿ ಇವಾಗ ಅವಳಿಗೆ 28 ವರ್ಷ, ನನಗೆ 32 ವರ್ಷ. ಮದುವೆ ಆಗಿಲ್ಲ. ನೀವು ಹೇಳಿದಾಗೆ ನಾನು ಇನ್ಸ್ಟಾಗ್ರಾಮ್ ಮೆಸೇಜ್ಗೆ ಮಾಡ್ತಾ ತಗ್ಲಾಕೊಂಡ್ವಿ. ಅವರಿಬ್ಬರು ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡ್ತಾ ತಗ್ಲಾಕೊಂಡ್ರು. ಓಕೆ, ಆಯಿತು. ನಾನು ಯಾವತ್ತೂ ಕೆಟ್ಟ ರೀತಿ ಯೋಚನೆ ಮಾಡಿರಲಿಲ್ಲ. ಅವರೇ ನನ್ನ ಹತ್ತಿರ ಮಾತಾಡಿ ಆ ರೀತಿ ಮಾಡುವ ಹಾಗೆ ಮಾಡಿ ಇವಾಗ ನನಗೆ
ನಮ್ಮ ಮನೆಗೆ ನಿಮ್ಮ ಮನೆಗೆ ಕೆಟ್ಟ ನೇಮ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಅವಳು ಯಾವಾಗಲೂ ಬಿಟ್ಟಿರ್ತಿರ್ಲಿಲ್ಲ, ಯಾವಾಗಲೂ ಕಾಲಲ್ಲಿ ಇರ್ತಾ ಇದ್ವಿ. ಇವಾಗ ಮಾತಾಡಿಸ್ದೇ ಇರೋದು ನನಗೆ ನಿದ್ದೆ ಮಾಡೋಕ್ಕಾಗ್ತಾ ಇಲ್ಲ. ಎಲ್ಲೇ ಇದ್ರೂ ವಿಡಿಯೋ ಕಾಲ್ ಮಾಡ್ತಾ ಇದ್ರು. ಇವಾಗ ನೆನಪಿಸ್ಕೊಂಡ್ರು ನಿದ್ದೆ ಬರ್ತಾ ಇಲ್ಲ. ಅವಳ ಗಂಡನ ಕೈಯಲ್ಲಿ ಓಕೆ ಐತಿ. ಏನು ಕನ್ನಡ ನನಗೆ ಕನ್ನಡವನ್ನು ಇಂಗ್ಲೀಷ್ನಲ್ಲಿ ಟೈಪ್ ಮಾಡೋದು ಸ್ವಲ್ಪ ಹಿಂಸೆ ಆಗುತ್ತೆ. ಓಕೆ, ಇವರು ಟೋಟಲ್ಲಾಗಿ ಸಮಸ್ಯೆ. ಓಕೆ, ಅವರ ಗಂಡನ ನಂಬರಲ್ಲಿ ಕೂಡ ಕಾಲ್ ಮಾಡ್ತಾಯಿದ್ರು. ಕಾಲಕ್ರಮೇಣ ಅವ್ರಿಗೆ ಗೊತ್ತಾಯಿತು. ಗೊತ್ತಾದ್ಮೇಲೆ ಅವಾಯ್ಡ್ ಆಗಿದ್ದಾರೆ. ಸೊ ಟೋಟಲಾಗಿ ಇವ್ರದ್ದು ಪ್ರಾಬ್ಲಮ್. ಓಕೆ, ಇನ್ಸ್ಟಾಗ್ರಾಮಲ್ಲಿ ಒಬ್ಬರು ಪರಿಚಯ ಆಗಿದೆ. ಪರಿಚಯ ಆದಮೇಲೆ ಒಬ್ರಿಗೊಬ್ರು ಮಾತಾಡ್ತಾ ಇದ್ದಾರೆ. ಒಬ್ರನ್ನೊಬ್ರು ಹಚ್ಕೊಂಡಿದ್ದಾರೆ. ನೀನು ಮದುವೆ ಆಗಿದೆ, ನಿನಗೆ ಒಂದು ಮಗು ಇದೆ, ನಿಂದೇ ಅದು ಒಂದು ಕುಟುಂಬ ಇದೆ, ಒಂದು ಸಂಸಾರ ಇದೆ, ನಿನಗೂ ನನಗೂ ಇದೆಲ್ಲ ಸರಿ ಬರಲ್ಲ ಅಂತ ಈತ ಆಕೆಯನ್ನು ಫುಲ್ ಅವಾಯ್ಡ್ ಮಾಡಿದ್ರು. ಆಕೆನೇ ಮೈಮೇಲೆ ಬಿದ್ದು ಈತನನ್ನು ತುಂಬ ಪ್ರೀತಿ ಮಾಡ್ತೀನಿ ಅಂತನೋ ಹೇಗೋ ಆ ವ್ಯಕ್ತಿಯನ್ನು ಬಳಸಿರೋ ಅಂಥದ್ದು. ತದನಂತರ ಸ್ವಲ್ಪ ದಿನಗಳ ನಂತರ ಸೊ ಮನೆಯವ್ರಿಗೆಲ್ಲ ಗೊತ್ತಾಗುತ್ತೆ, ನಿಮಗೂ ಕೆಟ್ಟ ಹೆಸರು ಬರುತ್ತೆ. ಸಿಗಾಕೊಂಡಾಗ ನಾನೇನು ಮಾಡಿಲ್ಲ, ಆತನೇ ಎಲ್ಲ ಮಾಡಿರೋದು ಅಂತ ಆತನ ಮೇಲೆ ತಪ್ಪನ್ನು ಹೊರಿಸಿ ಈಕೆ ನ್ಯೂಟ್ಲಾಗಿರುವಂಥದ್ದು. ಜೊತೆಗೆ ಈತನ ನೋವೇನು ಅಂದರೆ, ಅವಳು ಅವಾಗ ನಾನು ಬೇಡ ಅಂದರೂ ಅವಳೇ ಮೈಮೇಲೆ ಬಿದ್ದು ನನ್ನನ್ನು ಅಷ್ಟೆಲ್ಲ ಇಷ್ಟಪಟ್ಟಳು. ಅದು ಪ್ರೀತಿಯಲ್ಲ ದಯವಿಟ್ಟು. ಆ ರೀತಿ ಇದ್ದು ಈಗ ನನ್ನನ್ನು ಅವಾಯ್ಡ್ ಮಾಡಿ, ನನ್ನನ್ನು ಕೆಟ್ಟೋಂಥರ ಮಾಡಿ, ಈಗ ಆಕೆ ನನಗೆ ಒಂದು ಕಾಲು ಮಾಡಲ್ಲ, ಮಾತು ಆಡಲ್ಲ, ಅವಳ ಪಾಡಿಗೆ ಅವಳು ಇದ್ದಾಳೆ. ನನಗೆ ಆ ನೋವನ್ನು ಸಹಿಸೋಕ್ಕಾಗ್ತಾಯಿಲ್ಲ. ನಾನು ನನ್ನ ಜೀವನದಲ್ಲಿ ಇದರಿಂದ ಹೊರಗಡೆ ಬರೋದಕ್ಕೆ ಕಷ್ಟಪಡ್ತಾ ಇದ್ದೀನಿ. ಸರ್, ಒಂದನ್ನು ಅರ್ಥ ಮಾಡ್ಕೊಳ್ಳಿ, ನೀವಲ್ಲ, ಯಾವುದೇ ವ್ಯಕ್ತಿ ಬೇಡ್ದೇ ಇರುವಂತಹ ಅನೈತಿಕ ಚಟುವಟಿಕೆಗಳಿಗೆ ಕೈ ಹಾಕಿದ್ರೆ ಅದ್ರದ್ದು ಕೂಡ ಕರ್ಮ ಅಂತ ಇರುತ್ತೆ. ಕರ್ಮ ರಿಟರ್ನ್ಸ್. ಕರ್ಮ ಯಾವತ್ತೂ ಕೂಡ ಮತ್ತೆ ತಿರುಗಿ ಹೊಡೆಯುತ್ತೆ. ನಾವೇನು ಮಾಡ್ತೀವೋ ಅಷ್ಟೇ ಬರುತ್ತಾ? 1 ಪಟ್ಟಲ್ಲ, 2 ಪಟ್ಟಲ್ಲ, ಅದಕ್ಕೆ 4 ಪಟ್ಟು 10 ಪಟ್ಟು ಹೆಚ್ಚಾಗಿ ನಾವು ಮಾಡಿದ ಕರ್ಮಕ್ಕೆ 10 ಪಟ್ಟು ಹೆಚ್ಚಿನ ಪ್ರಮಾಣದಲ್ಲಿ ನಾವು ಸಫರ್ ಆಗಬೇಕಾಗತ್ತೆ. ಫಸ್ಟ್ ಆಫ್ ಆಲ್ ನಿಮ್ಮ ತಪ್ಪೆಲ್ಲಾಯಿತು ಆಲೋಚನೆ ಮಾಡಿ. ಇವಾಗಿನ ಇದು ಟ್ರೆಂಡ್ ಥರ ತೊಗೊಂಡ್ಬಿಟ್ಟಿದ್ದಾರೆ. ಯಾರಾದರೂ ಒಬ್ಬ ಹೆಣ್ಮಗಳು ತುಂಬ ನೋಡೋದಕ್ಕೆ ಹಾಗೋ ಹೀಗೋ ಚೆನ್ನಾಗಿರೋಂಗಿಲ್ಲ, ಯು ಆರ್ ಸೋ ಬ್ಯೂಟಿಫುಲ್ ಅಂತನೋ, ಅಥವಾ ಯಾರೋ ಹುಡುಗ ಚೆನ್ನಾಗಿರೋಂಗಿಲ್ಲ, ಹ್ಯಾಂಡ್ಸಮ್ ಅಂತನೋ, ಅವ್ರನ್ನ ಆ ಒಂದು ಹುಡುಗನಿಗೆ ಒಂದು ಹೆಣ್ಮಗಳು ತುಂಬ ಬೇಗ ಆಕರ್ಷಣೆ ಆಗೋದು, ಅಥವಾ ಹೆಣ್ಣಿನ ಮಾತಿಗೆ ಗಂಡು ಬೇಗ ಆಕರ್ಷಣೆಗೆ ಒಳಗಾಗೋದು. ಈ ಗಂಡು ಮಕ್ಕಳು ಸಾಮಾನ್ಯ ಹೆಣ್ಮಕ್ಳೇ ಮೋಸ ಹೋಗ್ತಾರೆ ಅಂತ ನಾವು ಹೇಳೋಂಗಿಲ್ಲ. ಹೆಣ್ಮಕ್ಳು ಗಂಡು ಮಕ್ಕಳನ್ನು ಮೋಸ ಮಾಡ್ತಾರೆ. ಅದಕ್ಕೆ ಸಾವಿರಾರು ನಿದರ್ಶನಗಳಿದೆ. ದಿನನಿತ್ಯ ನಡೀತಾನೆ ಇರುತ್ತೆ. ಆದರೆ ಒಪ್ಕೊಳ್ಳೋಕ್ಕಾಗಲ್ಲ ಅಷ್ಟೆ ಅಲ್ವಾ? ನಾನು ಹೇಳೋವಂಥದ್ದು, ಹೆಣ್ಣು ಮಕ್ಕಳನ್ನ ಗಂಡು ಮಕ್ಕಳು ಮೋಸ ಮಾಡೋದು ಎಷ್ಟು ತಪ್ಪು ಅಂತ ಖಂಡಿಸ್ತೀವೋ, ಗಂಡು ಮಕ್ಕಳನ್ನ ಹೆಣ್ಣು ಮಕ್ಕಳು ಮೋಸ ಮಾಡೋದು ಕೂಡ ತಪ್ಪೇ. ಆತನಿಗೆ ಮದುವೆ ಆಗಿಲ್ಲ ಓಕೆ, ಇನ್ಯಾರೋ ಮದುವೆ ಆಗಿರೋರು ಹೆಂಡತಿ ಮಕ್ಕಳಿದ್ದಾರೆ ಅಂದರೆ ಬಿಟ್ಟು ಬಾ ಅಂತ ಹಿಂಸೆ ಕೊಡ್ತಾ ಇದ್ದಾಳೆ ಅಂತ ಅವರ ಅಳಲನ್ನು ತೋರಿಸ್ಕೋತಾರೆ. ನಾನು ಯಾಕೆ ಈ ಥರ ತಪ್ಪುಗಳಾಗುತ್ತೆ? ಗಂಡು ಮಕ್ಕಳು ಯಾವಾಗಲೂ ಹೇಳ್ತೀನಿ ಕೇಳಿ, ಅವರು ಭಾವನೆಯನ್ನು ಯಾವಾಗಲೂ ವ್ಯಕ್ತಪಡಿಸಲ್ಲ. ಆದರೆ ಯಾವುದೇ ಒಬ್ಬ ವ್ಯಕ್ತಿ, ಅದರಲ್ಲೂ ಒಂದು ಹೆಣ್ಣು ಮಗಳು, ಆತನನ್ನು ತುಂಬ ಕೇರ್ ಮಾಡುವಂಥದ್ದು. ಊಟ ಮಾಡಿದ್ರ, ತಿಂಡಿ ತಿಂದ್ರ, ಏನು ಮಾಡ್ತಾಯಿದ್ರ, ಎಲ್ಲಿದ್ದೀರಾ ಅಂತ ಜಸ್ಟ್ ಕೇರಿಂಗ್ 4 ಪದಗಳನ್ನ ಕೇಳಿದ್ರೆ ಸಾಕು, ಓ ಭಾವನಾತ್ಮಕವಾಗಿ ಆಕೆಗೆ ಬಂದಿಯಾಗುವಂಥದ್ದು ಮಾಡ್ತೀರಾ. ಆಯಿತಾ? ಒಂದು ಆಲೋಚನೆ ಮಾಡಿ, ಮನೆಯಲ್ಲಿರುವಂತಹ ಗಂಡನ ಆರೋಗ್ಯ ಹೇಗಿದೆ, ಅವನು ಏನು ಮಾಡ್ತಾ ಇದ್ದಾನೆ, ಅವನು ಹೇಗಿದ್ದಾನೋ, ಅವನು ಊಟ ಮಾಡಿದ್ನ ತಿಂದನ ಅಂತ ಕೇಳೋದು ಬಿಟ್ಟು, ಬೇರೆ ಇನ್ನೊಬ್ಬ ಪರಪುರುಷನಿಗೆ ಅವಳು ಅಷ್ಟೆಲ್ಲ ಕೇರ್ ತಗೋತಾಳೆ ಅಂತಂದರೆ, ಮನೆಯಲ್ಲಿ ಆಕೆಯನ್ನು ನಂಬಿದಂತಹ ಜೀವಕ್ಕೆ ಮೋಸ ಮಾಡ್ತಾಳೆ ಅಂದರೆ ನಿಮಗೆ ಮಾಡಲ್ವಾ? ಯಾರೋ ಒಬ್ಳಿಗೆ ಅಷ್ಟು ಇಂಪಾರ್ಟೆನ್ಸ್ ಯಾಕೆ ಕೊಡ್ತೀರಾ? ಕರ್ಮ ಅಲ್ವಾ ಅದು? ಅದು ನಿಮ್ಮ ವಸ್ತು ಅಲ್ಲ, ಬೇರೆ ಯಾರ್ದೋ ವಸ್ತು.
ಆ ವಸ್ತುವಿನ ಮೇಲೆ ನೀವು ಆಕರ್ಷಿತರಾಗೋದು ಅದೆಷ್ಟು ಸರಿ. ಆಕೆಯ ಜಾಗದಲ್ಲಿ ಸ್ವಂತಹ ನಿಮ್ಮ ಅಕ್ಕನೋ ತಂಗಿನೋ ಇದ್ದಿದ್ದರೆ ನೀವು ಆ ವಿಚಾರವನ್ನು ಅಷ್ಟೇ ಈಸಿಯಾಗಿ ಬೇರೆ ಒಬ್ಬ ವ್ಯಕ್ತಿ ಆಕೆಯೊಟ್ಟಿಗೆ ಆ ರೀತಿ ವರ್ತನೆಯನ್ನು ಮಾಡಿದರೆ ಈಸಿಯಾಗಿ ತಗೋತಿದ್ರೆ ಅಪರಾಧದ ಥರ ನೋಡ್ತಾ ಇದ್ರು. ಹಾಗಿದ್ಮೇಲೆ ನೀವು ಹೆಂಗೆ ಒಬ್ಬ ಹೆಣ್ಣು ಮಗಳಿಗೆ ಒಂದು ಮೃದುವಾದ ಮಾತಿಗೆ ಅವಳಿಗೆ ಮಾರೋಗುವಷ್ಟು ಅಷ್ಟು ವೀಕ್ ಇದ್ದೀರಾ ನೀವು? ಅಷ್ಟು ಸದರ ಯಾಕೆ ಕೊಡ್ತೀರಾ? ಸೋಷಿಯಲ್ ಮೀಡಿಯಾ ಇರೋದು, ನಾನು ಹೇಳೋದು, ನೀವು ಊಟ ಮಾಡಿದ್ರೆ ತಿಂದ್ರ ಏನು ಮಾಡಿದ್ರಿ ಅಂತ ಅಂದರೆ ಅದನ್ನು ಜಸ್ಟು ನಮ್ಮ ಎಲ್ಲ ಭಾವನೆಗಳನ್ನ ತೊಗೊಂಡೋಗಿ ಹಾಕೋದಿಕ್ಕಲ್ಲ ಇರೋದು. ಡಸ್ಟ್ಬಿನ್ ಅಲ್ಲ ಅದು. ಏನು ಮಾಡ್ತಾ ಇದ್ದೀರಾ? ಏನನ್ಸಿದ್ರು ಕಸ ಗುಡಿಸ್ತಾ ಇದ್ರು ಹಾಕೋದೆ, ಬಟ್ಟೆ ತೊಳಿತಿದ್ರು ಹಾಕೋದೆ, ಮುಖ ತೊಳೆದ್ರು ಹಾಕೋದೆ, ಬಿಡಿ ಬಟ್ಟೆ ಎಕ್ಸ್ಚೇಂಜ್ ಮಾಡೋದು ಹಾಕೋದೆ. ಹೆಂಗೆ ಅಂದರೆ ಸೋಷಿಯಲ್ ಮೀಡಿಯಾ ಡಸ್ಟ್ಬಿನ್ ಆಗಿದೆ, ವಾಶ್ರೂಮ್ ಆಗಿದೆ, ಬಾತ್ರೂಮ್ ಆಗಿದೆ. ಇಷ್ಟೇ ಆಗಿರೋದು ಅದು, ಇನ್ನೇನಾಗಿಲ್ಲ. ನೀವು ಅಲ್ಲಿ ಹೋಗಿ ಕಲಿಯುವಂಥದ್ದು ಘನಂದಾರಿದ್ದು ನಾನಂತೂ ಏನೂ ನೋಡ್ತಾ ಇಲ್ಲ ಸದ್ಯದಲ್ಲಿ. ಸರ್ಚಿಂಗ್ ಹೆಂಗಿರುತ್ತೆ, ಇನ್ಸ್ಟಾ FB ಅತಿ ಹೆಚ್ಚು ಯೂಸ್ ಮಾಡ್ತಿರಲ್ಲ, ಅಲ್ಲಿ ನೀವೇನು ಕೇಳ್ತೀರ ಅದು ಬರಲ್ಲ. ಆಟೋಮೆಟಿಕಲ್ಲಿ ಯಾವ್ದು ರನ್ ಆಗ್ತಿರುತ್ತೆ ಅದು ಬರುತ್ತೆ, ಯಾವ್ದು ಮೂವ್ ಇರುತ್ತೆ ಅದು ಬರುತ್ತೆ. ಮೂವ್ ಮಾಡಿಕೊಂಡು ಅಲ್ಲಿ ಯಾರಿಗೂ ಇನ್ಸ್ಪೈರ್ ಆಗಿ ನಿಮ್ಮ ಲೈಫನ್ನ ಸಂಪೂರ್ಣವಾಗಿ ಡೆಸ್ಟ್ರಾಯ್ ಮಾಡ್ಕೊತಿರಲ್ಲ, ಹಾಳು ಮಾಡ್ಕೊಂತಿರಲ್ಲ. ನಾನು ಹೇಳೋವಂಥದ್ದು, ಯಾರೋ ಒಬ್ಬ ಹೆಣ್ಣುಮಗಳು ಕೇರ್ ಮಾಡ್ತಾಳೆ, ಅದಕ್ಕೆ ಅವ್ನಿಗೆ ಒಲ್ದು ಬಿಟ್ಟಿದ್ದಾಳೆ ಅಂತ ಹೇಳಿದ್ರೆ ಹೆಣ್ಮಕ್ಳುಗಳದ್ದು ಇದರಲ್ಲಿ ತಪ್ಪಿರುತ್ತೆ. ಮದುವೆ ಆಯ್ತಾದಾಗೆ ಗಂಡನಿಗೆ ನಿಮ್ಮ ಸಮಸ್ಯೆ ಏನು, ಊಟ ಮಾಡಿದ್ರ, ತಿಂದ್ರ, ಎಲ್ಲಿದ್ದೀರ, ಯಾವಾಗ ಬರ್ತೀರ, ಡೈಲಿ ಒಂದು ಕಾಲ್ ಮಾಡಿ, ದಿನಕ್ಕೊಂದು 2-3 ಕಾಲ್ ಮಾಡಿ ಅವ್ರನ್ನ ಆದಷ್ಟು ಸಾಧ್ಯವಾದಷ್ಟು ಕೆಲಸ ಈ ಒತ್ತಡದಲ್ಲಿ ಅವ್ರು ಬರೋದ್ರೊಳಗೆ ಅಡುಗೆ ಮಾಡಬೇಕು, ಅವ್ರು ಬರೋದ್ರೊಳಗೆ ತಿಂಡಿ ಮಾಡಬೇಕು, ಅವ್ರು ಬರೋದ್ರೊಳಗೆ ಇನ್ನೇನೋ ಮಾಡಬೇಕು, ಮನೆ ಯಜಮಾನ್ರು ನೋಡಿ. ಈ ಮೆಂಟಿ ನಿಮ್ಮನ್ನು ಎಷ್ಟು ನಂಬಿರ್ತಾರೆ. ನನ್ನ ಗಂಡ ದುಡಿಯೋಕೆ ಹೋಗಿದ್ದಾನೆ, ಯಾವುದೇ ಕಾರಣಕ್ಕೂ ಮೋಸ ಮಾಡಲ್ಲ. ಆ ಭಾವಕ್ಕೆ ಮೋಸ ಮಾಡ್ತೀರಾ, ಆ ನಿಷ್ಕಲ್ಮಶವಾದ ಭಾವಕ್ಕೆ ಮೋಸ ಮಾಡ್ತೀರಾ. ಹಾಗಾಗಿ ನೀವು ಸಮಸ್ಯೆಗೆ ತುತ್ತಾಗ್ತೀರ. ಈ ಹೆಣ್ಣಿನ ಕೇವಲ ಒಂದು ಮಾತಿಗೆ ಆಕರ್ಷಣೆಗೆ ಒಳಗಾಗ್ತೀರ. ನಂತರ ಹೋಗ್ತಾ 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 ಹಳೇದಾಗ್ತಾ ಆಗ್ತಾ 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 ಅವರು ಒರಿಜಿನಲ್ ಅವ್ರ ಹೊಸ ಏನಿತ್ತ ತೆಗಿತಾರೆ. ಇಲ್ಲಾಗಿರೋದು ಅಷ್ಟೇ, ಸ್ಟಾರ್ಟಿಂಗ್ ಅಟ್ರಾಕ್ಷನ್ಸ್, ಅದಾದಮೇಲೆ ಒಬ್ರಿಗೊಬ್ರು ತುಂಬ ಟೈಮನ್ನು ಕೊಡುವಂಥವ್ರು, ಟೈಮ್ ಸ್ಪೆಂಡ್ ಮಾಡ್ತಾರೆ. ನಿನಗೆ ನನ್ನನ್ನು ಬಿಟ್ಟರೆ, ನನ್ನ ಲೈಫಲ್ಲಿ ನಿನ್ನನ್ನು ಬಿಟ್ಟರೆ ಯಾರೂ ಇಲ್ಲ, ನಿನ್ನನ್ನು ಬಿಟ್ಟರೆ ನಾನು ಯಾರೂ ಇಲ್ಲ, ಈ ರೀತಿ ಒರಿಜಿನಲಾಗಿ ನಾನು ಹೇಳೋದು. ಆಕೆಯ ಪ್ರೀತಿ ಸತ್ಯ ಆಗಿದ್ದರೆ ನಾನು ಓಪನ್ ಆಗಿ ಹೇಳೋವಂಥದ್ದು, ಆ ಗಂಡನಿಗೂ ಮಕ್ಳಿಗೂ ಗೊತ್ತಾದಾಗ ಏನೋ ಆದಾಗ ಇಲ್ಲ. ಸೊ ನಾನೇ ಅವನನ್ನು ಫಸ್ಟು ಅಪ್ರೋಚ್ ಮಾಡಿದೆ. ಆ ವ್ಯಕ್ತಿಗೆ ಇಂಟ್ರೆಸ್ಟ್ ಇರಲಿಲ್ಲ, ನಾನೇ ಅವನೊಟ್ಟಿಗೆ ಮಾತಾಡಿದೆ, ಒಪ್ಕೊತಾ ಇರಲಿಲ್ಲ. ಎಲ್ಲ ತಪ್ಪನ್ನು ಗಂಡಿನ ಮೇಲೆ ಕಟ್ಟಿ ತಾನು ಪಲಾಯನವಾದ ಮಾಡ್ತಿರ್ಲಿಲ್ಲ. ನಾನು ಹೇಳೋದು ಅವಳು ಮಾಡಿ ಸರಿ ಅಂತಲ್ಲ, ಅಥವಾ ಅದು ಒಪ್ಕೊಂಡು ನಿಮ್ಮ ಜೊತೆ ಇರಬೇಕು ಅಂತಲ್ಲ, ಅಟ್ಲೀಸ್ಟು ಪಶ್ಚಾತ್ತಾಪ ಮನೋಭಾವ. ಇಬ್ಬರು ಗಂಡು ಮಕ್ಕಳು ಮೋಸ ಮಾಡ್ತಾಯಿದ್ರು, ಗಂಡನಿಗೂ ಮೋಸ, ಈತನಿಗೂ ಮೋಸ. ಅಟ್ಲೀಸ್ಟ್ ಅಲ್ಲಿ ಅಮಾಯಕನನ್ನು ನಾನು ತಪ್ಪು ದಾರಿಗೆ ಎಳೆದೇನೋ ಪಾಪ ಪ್ರಜ್ಞೆ ಕೂಡ ಇಲ್ಲದೆ ಅಲ್ಲಿಂದ ನಾನು ತಪ್ಪಿಸ್ಕೊಂಡ್ರೆ ಸಾಕು ಅಂತ ಅಂದ್ಕೊಂಡು ಇನ್ನೊಬ್ರು ತಲೆ ಮೇಲೆ ಏನೋ ಒಂದು ಕಟ್ಟಿ ಹೋಗ್ತಾಳೆ ಅಂದರೆ ಅಂಥ ಹೆಣ್ಣಿಗೆ ಕೊರಗ್ತಾ ಕೂರ್ತೀರಾ ಅಂದರೆ ನಿಜವಾಗ್ಲೂ ಯೋಚನೆ ಮಾಡಿ. ಇಷ್ಟೇನಾ ನೀವು ನಿಮ್ಮ ಲೈಫಲ್ಲಿ, ಅವಳ ಲೈಫಲ್ಲಿ ನಿಮ್ಮನ್ನು ಯೂಸ್ ಮಾಡಿ ಬಿಸಾಕಿದ್ದಾಳೆ. ಎಲ್ಲ ಹೆಣ್ಮಕ್ಳು ಹಾಗೆ ಇರಲ್ಲ. ಕೆಲವೊಬ್ಬರು ಸ್ವಾರ್ಥ ಅಂತ ತುಂಬಿಕೊಂಡಿರುವಂಥ ಕೆಲವೊಬ್ಬರು ಕಿಡಿಗೇಡಿಗಳು ಅವರ ಸ್ವೇಚ್ಛೆಗೆ, ಅವರ ಇಚ್ಛೆಗೆ ತಕ್ಕಂಗೆ, ಅವರ ಮನೋವಿಕೃತಿಗಳಿಗೆ ಗಂಡು ಮಕ್ಕಳನ್ನ ಕೂಡ ಬಳಸ್ತಾ ಇದ್ದಾರೆ. ಜಸ್ಟ್ ಒಂದನ್ನು ಇದು ಮಾಡ್ಕೊಳ್ಳಿ, ನಿಮ್ಮ ಮನೇಲಿ ನಿಮ್ಮ ಅಪ್ಪ ಅಮ್ಮ ಕೇರ್ ಮಾಡ್ತಾ ಇಲ್ಲ, ನನ್ನ ಬಗ್ಗೆ ನನಗೆ ಯಾರು ಇಲ್ಲಿ ಮಾತಾಡ್ಸೋರಿಲ್ಲ, ನನ್ನ ಕಷ್ಟ ಏನು ಅಂತ ಕೇಳೋರಿಲ್ಲ, ಅಥವಾ ನನಗೆ ಇನ್ ಟೈಮ್ ನೋಡಿ ಮದುವೆ ಮಾಡೋರಿಲ್ಲ. ಈ ಎಲ್ಲ ಇದರಿಂದ ಏನಾಗುತ್ತೆ ಅಂತ ಅಂದರೆ, ಒಂದು ವಯೋಸಹಜ ತಪ್ಪುಗಳು ನಡೆಯುತ್ತೆ. ಆದರೆ ತಪ್ಪು ಅಂತ ಗೊತ್ತಾಯ್ತಲ್ವ, ಗೊತ್ತಾದ್ಮೇಲೆ ಏನು ಮಾಡಬೇಕು? ಅದರಿಂದ ಬಿಟ್ಟು ಹೊರಗಡೆ ಬರುವಂಥದ್ದು ಮಾಡಬೇಕು. ಹೆಂಗೆ ಹೊರಗಡೆ ಬರಬೇಕು? ಒಂದು ಮಾತು ಹೇಳ್ತೀನಪ್ಪ, ಆಕೆ ನೆನಪುಗಳು ತುಂಬ ಕಾಡುತ್ತೆ ಅಂತಿರಲ್ಲ, ನೀವು ಆಕೆಯನ್ನು ತುಂಬ ಹೃದಯಾಂತರಾಳದಿಂದ ನೀವು ಆಕೆಯನ್ನು ನಂಬಿದ್ದೀರ, ಪ್ರೀತಿ ಮಾಡಿದ್ದೀರ, ಅವಳಿಗೆ ಮದುವೆ ಆಗಿದೆ ಅನ್ನೋದೇ ಮರ್ತಿದ್ದೀರ ಬಟ್ ಆಕೆ ಕೇವಲ ಅವಳ ಆಸೆಗಷ್ಟೇ ನಿಮ್ಮನ್ನು ಬಳಸಿದ್ದಾಳೆ. ಅಂತಹ ವ್ಯಕ್ತಿ ಬಗ್ಗೆ ನೀವು ಯಾಕೆ ನಿಮ್ಮ ಸಮಯನ ಕಳೀತಾ ಇದ್ದೀರ?
ಅದಲ್ಲ, ಜೀವನದಲ್ಲಿ ಅದೊಂದು ಪಾಠ ನೀವು ಕಲಿಬೇಕಿತ್ತು. ಅನೈತಿಕ ಸಂಬಂಧಗಳಿಂದ ಯಾವತ್ತೂ ಆನಂದ ಇರಲ್ಲ, ಹಿಂಸೆನೆ ಖಂಡಿತವಾಗ್ಲು. ಕರ್ಮ ರಿಟರ್ನ್ಸ್. ನಾವೇನು ಕೆಲಸ ಮಾಡ್ತೀವೋ ಅದಕ್ಕೆ 4 ಪಟ್ಟು 100 ಪಟ್ಟು ಹೆಚ್ಚು, ನಾವು 4 ಪಟ್ಟು ಅಂದರೆ 100 ಪಟ್ಟು ಹೆಚ್ಚಾಗಿ ತಿಂತೀವಿ ಅಲ್ವಾ. ಅದಕ್ಕೆ ಏನು ಆ ತಪ್ಪೇನು ಮಾಡಿದರೆ ಅದಕ್ಕೆ ಇದುವರೆಗೂ ಕೊರಗಿದ್ದೀರಾ, ಕಣ್ಣೀರು ಹಾಕಿದ್ದೀರಾ, ಎಲ್ಲವನ್ನ ಮಾಡಿದ್ದೀರಾ. ಹಾಗಿದ್ರೆ ಹೇಗೆ ಹೊರಗಡೆ ಬರಬೇಕು? ದಯವಿಟ್ಟು ಫಸ್ಟು ಒಂದು ರೇಖಿ ದೀಕ್ಷೆ ತೊಗೊಳ್ಳಿ, ದಿನನಿತ್ಯ ಅಭ್ಯಾಸ ಮಾಡಲಿಕ್ಕೆ ಆರಂಭ ಮಾಡಿ. ನಡೆದಿದ್ರಲ್ಲಿ ನಿಮ್ದು ಏನು ತಪ್ಪಿಲ್ಲ ಅಲ್ವಾ. ಯಾರೋ ಒಬ್ಬರ ಕುತಂತ್ರಕ್ಕೆ ನೀವು ಬಲಿಯಾಗಿದ್ದೀರಾ, ಅರ್ಥ ಮಾಡ್ಕೊಳ್ಳಿ. ಯಾರೊಬ್ಬ ಹೆಣ್ಣು ಮಗಳ ಕುತಂತ್ರಕ್ಕೆ, ಅವಳ ನಯವಂಚನತನಕ್ಕೆ ನೀವು ಬಲಿಯಾಗಿದ್ದೀರಾ. ಹೆಣ್ಮಕ್ಳಾದರೂ ಹೇಳೋದು ನಾನು ಅಷ್ಟೇ. ಯಾರೋ ಒಬ್ಬ ನಮ್ಮ ಮೋಸಕ್ಕೆ ನೀವು ಬಲಿಯಾಗಿದ್ದೀರಾ ಅಂದರೆ, ನಾನು ಮೋಸ ಮಾಡಿದವ್ರು ಚೆನ್ನಾಗೇ ಇರ್ತಾರೆ, ನೀವು ಯಾಕೆ ಕೊರಗ್ತೀರಾ? ನಿಮ್ಮಲ್ಲಿ ಎಂಥ ಮುಗ್ಧತೆ ಇತ್ತಲ್ವ ಮೋಸ ಹೋಗಿದ್ದೀರಾ ಅಂತ ಅಂದರೆ. ಅಂತಹ ಮುಗ್ಧ ಮನಸ್ಸನ್ನು ಇಟ್ಕೊಂಡಿರುವಂತಹ ನಿಮಗೆ ಇನ್ನಷ್ಟು ಯಾಕೆ ನೀವು ಶಿಕ್ಷೆ ಅನುಭವಿಸ್ತೀರಾ? ಇದುವರೆಗೂ ಏನಿದ್ರು ಅವರಿಗೆ ನೆನಪು ನಿಮಗೆ ಕಾಡುವಂಥದ್ದು ಏನಿದೆ ಅದೆಲ್ಲವನ್ನು ಫಸ್ಟು ಮೊದಲು ಹೊರಗಡೆ ಹಾಕಿ. ಅವ್ರು ನೆನಪಿದ್ರೆ, ಅವ್ರದ್ದು ಡಿ ಪಿ ಇದ್ದರೆ, ಏನಾದ್ರು ಇದ್ದರೆ ಅವ್ರ ನಂಬರ್ ಬ್ಲಾಕ್ ಹಾಕಿ ಡಿಲೀಟ್ ಮಾಡಿಸಿರಿ. ಯಾವುದಾದ್ರು ಫೋಟೋಗಳು ಇಟ್ಕೊಂಡ್ರೆ ಡಿಲೀಟ್ ಮಾಡಿಸಿರಿ. ಅವ್ರೇನಾರು ಕೊಟ್ಟಿರುವಂಥ ವಸ್ತುಗಳಿದ್ರೆ ಬೆಂಕಿ ಹಾಕಿ. ನಿಮ್ಮ ಭಾವನೆಗಳ ಜೊತೆ ಆಟ ಆಡಿದ್ದಾರೆ, ನಿಮ್ಮ ಜೀವನದ ಜೊತೆ ಆಟ ಆಡಿದ್ದಾರೆ, ನಿಮ್ಮ ಸಮಯದ ಜೊತೆ ಆಟ ಆಡಿದ್ದಾರೆ, ನಿಮ್ಮ ಮನಸ್ಸಿನ ಜೊತೆ ಆಟ ಆಡಿದ್ದಾರೆ ಅಲ್ವಾ. ಅಂದರೆ ಅಂಥ ವಿಕೃತ ಮನಸ್ಥಿತಿ ಇರುವಂತಹ ವ್ಯಕ್ತಿಗೆ ನೀವು ಯಾಕೆ ಅಷ್ಟೊಂದು ಅಟೆನ್ಷನ್ ಕೊಡ್ತಾ ಇದ್ದೀರಾ, ಗಮನ ಕೊಡ್ತಾ ಇದ್ದೀರಾ? ಏನೋ ಮಾಡಿ ಅಂತಲ್ಲ, ಅವರ ಸಮಯಕ್ಕೆ ನಿಮ್ಮನ್ನು ಬಳಸುವಂತಹ ವ್ಯಕ್ತಿಗಳ ಅಂತಹ ಮನೋವಿಕೃತಿಗೆ ನೀವ್ಯಾಕೆ ಸ್ಥಾನ ಕೊಡ್ತಾ ಇದ್ದೀರಾ? ನೀವ್ಯಾಕೆ ಅವ್ರನ್ನ ನೆನ್ಪು ಮಾಡ್ಕೋತಾ ಇದ್ದೀರಾ? ಅವ್ರನ್ನ ನೆನ್ಪು ಮಾಡಿಕೊಂಡು ಆಕೆ ಮಾಡಿದಂತಹ, ಆತ ಮಾಡಿದಂತಹ ಎಲ್ಲ ಕರ್ಮವನ್ನು ನೀವ್ಯಾಕೆ ರಿಸೀವ್ ಮಾಡ್ತಾ ಇದ್ದೀರಾ? ನೀವು ಅದರಿಂದ ಹೊರಗಡೆ ಬರಬೇಕಾ? ಭಗವಂತ, ನನಗೆ ಗೊತ್ತಿಲ್ಲದೆ ಅಂತಹ ತಪ್ಪುಗಳನ್ನ ಮಾಡಿದ್ದೀನಿ, ದಯವಿಟ್ಟು ನನ್ನನ್ನು ಕ್ಷಮಿಸು. ಇದನ್ನು ಬೇರೆ ಯಾರಿಗೂ ಕೇಳ್ಕೊಬೇಡಿ. ಭಗವಂತ ಎಲ್ಲೂ ಇರಲ್ಲ, ನಿಮ್ಮ ಒಳಗಡೆನೇ ಇರ್ತಾನೆ, ಆಯಿತಾ? ಸೊ ಇಲ್ಲಿ ಹೋಪನೋಪನೋ ಪ್ರೇಯರ್ ಅಂತ ಇರುತ್ತೆ, ಸಾಮಾನ್ಯ ಎಲ್ಲರೂ ಕೇಳ್ತಾ ಇರ್ತೀರ. ಓಕೆ, ಸಾರಿ, ಫರ್ಗಿವ್ ಮೀ, ಥ್ಯಾಂಕ್ ಯು, ಐ ಲವ್ ಯು. ಇದನ್ನು ಹೇಳೋವಂಥದ್ದು. ಇದನ್ನು ಬೇರೆಯವ್ರಿಗೆ ಹೇಳಿದ್ರು ಕೂಡ ವರ್ಕ್ ಆಗುತ್ತೆ, ನಮಗೆ ಹೇಳ್ಕೊಂಡ್ರು ಕೂಡ ವರ್ಕ್ ಆಗುತ್ತೆ. ಹಾಗಿದ್ರೆ ಇನ್ನು ಮುಂದೆ ಇದನ್ನು ನೀವು ಯಾರಿಗೆ ಹೇಳಬೇಕು? ನಿಮಗೆ ನೀವೇ ಹೇಳಬೇಕು. ನಿಮ್ಮನ್ನು ನೀವೇ ನೋಡಿ, ನೀವೆಂತಹ ಮುಗ್ಧರಿದ್ದೀರಾ, ಎಲ್ಲವನ್ನ ನಂಬ್ತೀರಾ ಅಲ್ವಾ. ಸೊ ಅಂತಹ ನಂಬುವಂಥ ನಿನಗೆ ಈ ಮನಸ್ಸು, ನನ್ನ ಹೊರ ಮನಸ್ಸೇನಿದೆ, ಈ ಬುದ್ಧಿ ಮೋಸ ಮಾಡಿದೆ. ಹಾಗಾಗಿ ಸಾರಿ. ಆ ಮುಗ್ಧ ಮನಸ್ಸಿಗೆ ಹೇಳಿ, ನಿಮ್ಮ ಸುಪ್ತ ಮನಸ್ಸಿಗೆ ಹೇಳಿ, ಸಾರಿ, ಫರ್ಗಿವ್ ಮೀ, ಕ್ಷಮಿಸ್ಬಿಡು. ಗೊತ್ತಿದ್ದೋ ಗೊತ್ತಿಲ್ಲದೇನೇನೋ ನಾನು ನಿನ್ನ ಡೈರೆಕ್ಷನ್ಸನ್ನು ತಪ್ಪಿಸಿದ್ದೀನಿ, ನಿನ್ನನ್ನು ತಪ್ಪು ಕೆಲಸಕ್ಕೆ ನಾನು ಬಳಸ್ಕೊಂಡಿದ್ದೀನಿ. ಈ ಶರೀರವನ್ನು ಬಳಸ್ಕೊಂಡಿದ್ದೀರ ಅಲ್ವಾ ನೀವು? ನಿಮ್ಮ ಕೆಟ್ಟ ಆಲೋಚನೆಗಳಿಗೆ ನಿಮ್ಮ ಶರೀರವನ್ನು ಬಳಸಿರ್ತೀರ, ಆಯಿತಾ? ಸೊ ಅದನ್ನು ಬಳಸಿದ್ದಕ್ಕೆ ಮೊದಲು ಸಾರಿ, ಕ್ಷಮಿಸು, ಆ್ಯಂಡ್ ಥ್ಯಾಂಕ್ ಯು. ಇನ್ನು ಮುಂದೆ ನಿನ್ನ ವ್ಯಾಲ್ಯೂ ಏನು ಅಂತ ನಾನು ತಿಳ್ಕೊತೀನಿ. ಇದರ ವ್ಯಾಲ್ಯೂ ಏನು ಅಂತ ಗೊತ್ತಿಲ್ಲದೇ ಬೇರೆಯವ್ರು ಅವಮಾನ ಮಾಡಿರ್ಬೋದು, ಏನೋ ಮಾಡಿರ್ಬೋದು. ಸೊ ಅವರೆಲ್ಲ ತಿರುಗಿ ನೋಡೋ ಥರ ಬದುಕ್ತೀನಿ ನಾನು. ಥ್ಯಾಂಕ್ ಯು. ಸೊ ನನ್ನ ಒಳಗಡೆ ಇರುವಂತಹ ತಪ್ಪನ್ನು ನನಗೆ ತಿಳಿಸಿದ್ದಕ್ಕೆ ಥ್ಯಾಂಕ್ ಯು, ಆ್ಯಂಡ್ ಐ ಲವ್ ಯು. ಇವತ್ತಿಂದ ನಿಮ್ಮನ್ನು ಬೇರೆ ಯಾರು ಪ್ರೀತಿಸೋದು ಬೇಡ, ನಿಮ್ಮನ್ನು ನೀವೇ ಪ್ರೀತಿಸಿ. ಫಸ್ಟ್ ನಿಮ್ಮನ್ನು ನೀವು ಲವ್ ಮಾಡಿ, ನಿಮ್ಮನ್ನು ನೀವು ಪ್ರೀತಿಸಿ. ಅಲ್ಲ, ನಿಮಗೆ ನಿಮ್ಮನ್ನು ಪ್ರೀತಿಸೋಕ್ಕಾಗ್ತಾ ಇಲ್ಲ, ಬೇರೆ ಯಾರ್ದೋ ಕೊರಗಲ್ಲಿ ಕೂರ್ತೀರ. ನಿಮಗೆ ನಿಮ್ಮನ್ನು ಕ್ಷಮಿಸ್ಕೊಳಕ್ಕಾಗ್ತಾ ಇಲ್ಲ, ಅವ್ರು ಮಾಡಿರೋ ಪರವಾಗಿಲ್ಲ ಬಿಡಿ ಅಂತೀರ. ನೀವು ಮಾಡಿರೋ ತಪ್ಪಿಗೆ ನಿಮ್ಮ ಹತ್ರ ನೀವೇ ಕ್ಷಮೆ ಕೇಳೋಕ್ಕಾಗ್ತಾಯಿಲ್ಲ, ಬೇರೆಯವ್ರ ಹತ್ರ ಹೇಗೆ ಕೇಳ್ತೀರ? ನಿಮ್ಮ ಶರೀರದಿಂದ ಏನೆಲ್ಲ ಪಡ್ಕೋತಾ ಇದ್ದೀರಾ ಡೈಲಿ, ಅದಕ್ಕೆ ನೀವೇ ಥ್ಯಾಂಕ್ಸ್ ಹೇಳೋಕ್ಕಾಗ್ತಾಯಿಲ್ಲ, ಮತ್ತು ಯೂನಿವರ್ಸ್ಗೆ ಏನು ಹೇಳ್ತೀರಾ? ಓಕೆ, ಜಸ್ಟ್ ಬಿಟ್ಬಿಡಿ ಅದನ್ನೆಲ್ಲ ದಯವಿಟ್ಟು. ನನ್ನ ಎಲ್ಲ ಅಣ್ಣ ತಮ್ಮದಿರಿಗೆ ಹೇಳುವಂಥದ್ದು, ಹೆಣ್ಮಕ್ಳೇ ಮೋಸ ಹೋಗ್ತಾರೆ, ಅಲ್ಲ ಗಂಡು ಮಕ್ಕಳು ಮೋಸ ಹೋಗ್ತಾರೆ. ಒಂದು ಮಾತು ಹೇಳಿ, ಗಂಡು ಮಕ್ಕಳು ಮೋಸ ಮಾಡ್ತಾರೆ ಅಂತ ಹೇಳ್ತಾರಲ್ಲ, ಆ ಗಂಡು ಮಕ್ಕಳು ಬೇರೆ ಯಾರೋ ಹೆಣ್ಮಕ್ಳು ಜೊತೆಗೆ ಹೋಗಿ ಮೋಸ ಮಾಡ್ತಾರೆ ಅಂದರೆ, ಆತನ ಜೊತೆ ಹೋದವರು ಹೆಣ್ಮಕ್ಳು ಅನ್ನೋ ಒಂದು ಸಾಮಾನ್ಯ ಪ್ರಜ್ಞೆ ಇರಬೇಕು. ಇನ್ನೊಬ್ಬ ಹೆಣ್ಣು ಸೇರಿತಾನೆ ಇನ್ನೊಂದು ಹೆಣ್ಣಿಗೆ ಅನ್ಯಾಯ ಮಾಡಿರ್ತಾಳೆ. ಹಾಗಿದ್ರೆ
ಅಂತಹ ವ್ಯಕ್ತಿತ್ವವನ್ನು ನಮ್ಮ ಒಳಗಡೆ ಹುಟ್ಟಾಕುವಂತಹ ಮನೋಭಾವ ಇದೆಯಲ್ಲ, ಈ ಆಕರ್ಷಣೆಗೆ ಬಿದ್ದು, ಈ ಒಂದು ಮೀಡಿಯಾಗಳ ಆಕರ್ಷಣೆಗೆ ಬಿದ್ದು ಮಾಡಬಾರ್ದಂತಹ ಕೃತ್ಯಗಳನ್ನ ಮಾಡಿಸ್ತಾ ಇದೆಯಲ್ಲ ಈ ನಿಮ್ಮ ಚಂಚಲ ಮನಸ್ಸು, ಅದಕ್ಕೆ ಕಡಿವಾಣವನ್ನು ಹಾಕಿ, ನನ್ನ ಲೈಫಲ್ಲಿ ನಾನು ಹೀಗೆ ಇರಬೇಕು. ಜಸ್ಟ್ ಒಂದು ಪೇಪರನ್ನು ತೊಗೊಳ್ಳಿ, ನಿಮ್ದು ಏನೆಲ್ಲ ತಪ್ಪಿದೆ ನೀವು ಅದರಿಂದ ಹೊರಗಡೆ ಬರಬೇಕಲ್ಲ. ನಿಮ್ದು ಏನು ತಪ್ಪು ಮಾಡಿದ್ದೀರಾ, ದಯವಿಟ್ಟು ಒಂದು ರೂಮಲ್ಲಿ ಕೂತ್ಕೊಳ್ಳಿ. ಏನು ಎಲ್ಲರಿಗೂ ಹೇಳ್ಕೊಂಡು ಟಾಮ್ ಹೊಡೆಯುವಂಥ ಅಗತ್ಯ ಇಲ್ಲ. ಒಂದು ರೂಮಲ್ಲಿ ಕೂತ್ಕೊಳ್ಳಿ, ಒಂದು ಹಾಳಿನಲ್ಲಿ ಎಲ್ಲನೂ ಬರೀರಿ. ಅವ್ರ ಮೇಲೆ ಅವ್ರು ನಿಮ್ಗೇನು ಅನ್ಯಾಯ ಮಾಡಿದ್ರು, ಏನು ಬೇಜಾರು ಮಾಡಿದ್ರು, ಏನು ನೋವು ಮಾಡಿದ್ರು, ಎಲ್ಲವನ್ನ ಬರೀರಿ ಇನ್ ಡೀಟೇಲ್. ನಿಮ್ಮ ಮನಸ್ಸಲ್ಲಿರುವಂತಹ ನೋವು, ಹತಾಶೆ, ಕಿಚ್ಚು ಎಲ್ಲವೂ ಹೊರಗಡೆ ಬರಬೇಕು. ಕಣ್ಣೀರು, ದುಗುಡ, ಸಂಕಟ, ಅವರಿಂದ ನೀವು ಎಷ್ಟು ಸ್ಟ್ರಗಲ್ ಆಗಿದ್ದೀರಾ, ಎಷ್ಟು ಟೆನ್ಷನ್ ಆಗಿದ್ದೀರಾ, ಎಷ್ಟು ಕಣ್ಣೀರು ಸೂಸಿದ್ದೀರಾ, ಎಲ್ಲವನ್ನ ಬರೀರಿ. ಏನೇನು ಬೈಬೇಕು ಅಂತ ಅನಿಸುತ್ತೆ, ನಿಮಗೇನು ಅನಿಸುತ್ತೆ, ಯಾವ್ಯಾವ ರೀತಿ ಬೈಬೇಕು ಅನಿಸುತ್ತೆ, ಎಲ್ಲವನ್ನ ಬರೀರಿ. ಬರೀರಿ. ನಿಮಗೆ ಸಮಾಧಾನ ಆಗೋವಷ್ಟು ಬರೀರಿ, ಸಮಾಧಾನ ಆಗೋವಷ್ಟು ಅಳಿ. ಆ ಒಂದೊಂದು ಸಾಲುಗಳನ್ನ ಬರೆಯುವಾಗ ನಿಮ್ಮ ಕಣ್ಣಲ್ಲಿ ಬರುತ್ತಲ್ಲ ನಿಜವಾದ ಭಾವ, ಸಂಪೂರ್ಣವಾಗಿ ಆ ಒಂದು ಅಕ್ಷರಗಳಲ್ಲಿ ತುಂಬಿ, ನಂತರ ಇಂತಹ ಕೃತ್ಯವನ್ನು ಮಾಡಿದಂತಹ ನಿನ್ನಂತಹ ವ್ಯಕ್ತಿತ್ವಕ್ಕೆ ನನ್ನಲ್ಲಿ ಜಾಗ ಇಲ್ಲ, ಅದನ್ನು ಬರೀರಿ. ನಾನು ಅದ್ಭುತವಾಗಿ ಬದುಕ್ತೀನಿ, ಈ ಎಲ್ಲ ಪಾಠವನ್ನು ಕಲಿಸಿದಂತಹ ಯೂನಿವರ್ಸ್ಗೆ ಥ್ಯಾಂಕ್ ಯು ಅಂತ ಬರೀರಿ. ನಂತರ ಇದಿದೆಯಲ್ಲ ಈ ನೆಗೆಟಿವ್, ಒಂದು ಆ ವ್ಯಕ್ತಿ ಎಲ್ಲ ವ್ಯಕ್ತಿತ್ವ ಎಲ್ಲವನ್ನು ತುಂಬಿದ್ರಲ್ಲ, ಈ ಹಾಳೆಯನ್ನು ಮೊದಲು ಬೆಂಕಿಯಿಂದ ಸುಡಿ. ಅದು ಹೇಗೆ ಸುಟ್ಟೋಗ್ತಾ ಇದೆ ನೋಡಿ. ನೀವು ಬೈದಿರೋ ಮಾತು ಪ್ರತಿಯೊಂದು ಅಷ್ಟೇ, ಆಕೆಯ ಮೇಲಿದ್ದಂತಹ ಎಲ್ಲ ಭಾವಗಳು ಕೂಡ ಹಂತ ಹಂತವಾಗಿ ಹೆಂಗೆ ಸುಟ್ಟೋಗ್ತಾ ಇದೆ ಗಮನಿಸಿ. ಸೊ ಅವಳಿಗೂ ನಿಮಗೂ ಇರುವಂತಹ ಅಥವಾ ಆತನಿಗೂ ನಿಮಗೂ ಇರುವಂತಹ ಎಲ್ಲ ಎಮೋಷನ್ಸ್ ಸಂಪೂರ್ಣವಾಗಿ ಬರ್ನ್ ಆಗ್ತಾ ಇದೆ, ವಿಶ್ವನೇ ಸುಟ್ಟಾಗ್ತಾ ಇದೆ ಅಂತ ಫೀಲ್ ಮಾಡಿ. ಇದೇ ರೀತಿ ನಿಮ್ಮಿಂದ ಸಾಧ್ಯ ಆದಷ್ಟು ಒಂದು 21 ದಿನ ಬೇಡ, ಒಂದು 8 ದಿನ ನಿಮ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗುವಷ್ಟು ಬರೀರಿ, ಸುಡಿ, ಬರಿತಾ ಇರಿ. ಮತ್ತೆ ಸುಟ್ಟಾಕಿ ಇಟ್ಕೋಬೇಡಿ ನೆನಪನ್ನು, ಮತ್ತೆ ಅದು ನೋಡಿ ಅಳೋದಿಕ್ಕೆ ಹೋಗ್ಬೇಡಿ, ಸುಟ್ಟಾಕಿ. ಒಂದು 8-10 ದಿನ ಅಥವಾ ಒಂದು 15 ದಿನ ಕಳೆದ ಮೇಲೆ ನೋಡಿ ಅವ್ರ ಬಗ್ಗೆ ನಿಮಗೆ ಮೊದಲಿದ್ದದ್ದು ಏನು ಸಾಲುಗಳು ಬರ್ತಿತ್ತು, ನಂತರ ಅಂದರೆ ಆ ಡಿಸ್ಕನೆಕ್ಟ್ ಅನ್ನೋದು ತಾನೇ ಆಗುತ್ತೆ. ಅರ್ಥ ಆಯ್ತಾ? ನಮ್ಮ ಜೀವನಕ್ಕೆ ಬೇಡವಾದದನ್ನು ನಾವು ನಮ್ಮ ಸುಪ್ತ ಮನಸ್ಸಿನಿಂದ ಸುಡುವ ಮೂಲಕ ತೆಗೆದಾಕಬೇಕು. ಈ ಕಾರ್ಯವನ್ನು ಮಾಡಿ. ಓಕೆ, ಒಳ್ಳೆಯದಾಗಲಿ. ಹೇಗೆ ಮಾಡಬೇಕು, ನೆಗೆಟಿವ್ ಒಂದು ಈ ನಮ್ಮ ಒಳಗಡೆ ಇರುವಂತಹ ಎಲ್ಲ ನೆಗೆಟಿವ್ ಎಮೋಷನ್ಸನ್ನು ಹೇಗೆ ನಾವು ಕಿಲ್ ಮಾಡಬೇಕು ಅನ್ನೋದನ್ನು ನಾನು ನೆಕ್ಸ್ಟ್ ವಿಡಿಯೋಗಳಲ್ಲಿ ತಿಳಿಸ್ಕೊಡುವಂಥದ್ದು ಮಾಡ್ತೀನಿ. ದಯವಿಟ್ಟು ಕಂಡ್ರಪ್ಪ. ಓಕೆ, ನಿಮ್ಮ ಅಕ್ಕನಾಗೋ ಅಥವಾ ನಿಮ್ಮ ತಂಗಿಯಾಗೋ ನಿಮ್ಮ ತಾಯಿಯಾಗಿ ಹೇಳುವಂಥದ್ದು, ಈ ಒಂದು ಆಕರ್ಷಣೆ ಅನ್ನೋದು ಕ್ಷಣಿಕ ಸುಖಕ್ಕೆ ಶಾಶ್ವತ ಸುಖವನ್ನು ಕಳ್ಕೋಬಾರ್ದು. ಕ್ಷಣಿಕ ಸುಖ, ಕೆಲವು ಕ್ಷಣಗಳಲ್ಲಿ ಸಿಗುವಂಥ ಸುಖಕ್ಕೆ ಯಾವಾಗಲೂ ಇರಬೇಕಾಗಿರುವಂಥ ಈ ಆನಂದವನ್ನು ಕಳ್ಕೊಂಡು ಕೊರಗ್ತಿರಲ್ಲ, ಇದೆಷ್ಟು ಸರಿ? ದೇಹದ ವಾಂಛೆಗೋಸ್ಕರ ನಿಮ್ಮ ಸುಪ್ತ ಮನಸ್ಸನ್ನು ಸದಾಕಾಲ ನೋವಿನಲ್ಲಿಡ್ತಿರಲ್ಲ, ಇದೆಷ್ಟು ಸರಿ? ನಿಗ್ರಹಿಸಿ. ಹರಿಷಡ್ ವರ್ಗಗಳನ್ನು ನಿಗ್ರಹಿಸೋದವನು ಮಾತ್ರ ಸಾಧಕ ಆಗ್ತಾನೆ. ಅದರಲ್ಲೂ ಈ ಕಾಮ ಅನ್ನುವಂಥದ್ದು ಕೆಟ್ಟದ್ದು. ಗಂಡು ಹೆಣ್ಣಿನ ಆಕರ್ಷಣೆ ನಿಜವಾದ ಸಾಧಕರಿಗೆ ಹೆಣ್ಣು ಗಂಡಿನ ವ್ಯತ್ಯಾಸಗಳಿಲ್ಲದೆ ಕೇವಲ ಸಾಧನಾ ಮಟ್ಟದಲ್ಲಿ ಬದುಕುವಂಥದ್ದಾಗತ್ತೆ, ತಪಸ್ವಿಗಳ ರೀತಿಯಲ್ಲಿ. ನಮ್ಮ ಮನಸ್ಸು ಯಾವಾಗಲೂ ಅಷ್ಟೇ ನಿಷ್ಕಲ್ಮಶವಾಗಿರಬೇಕು. ಏನನ್ನೇ ನೋಡಿದ್ರು ಶುದ್ಧ ಮನಸ್ಸಿನಿಂದ ನೋಡಬೇಕು. ಸೊ ಭಗವಂತ ಎಲ್ಲಾನು ಕೊಟ್ಟಿದ್ದಾನೆ, ಎಲ್ಲಾನು ಸೃಷ್ಟಿ ಮಾಡಿದ್ದಾನೆ. ಯಾರು ಒಂದಿಬ್ಬರು ಬಂದು ನಿಮ್ಮ ಲೈಫನ್ನು ಸಂಪೂರ್ಣವಾಗಿ ಬರ್ಬರ ಮಾಡಿಬಿಡ್ತಾರೆ ಅಂದರೆ, ಅಲ್ಲ, ನಿಮ್ಗೆ ಆ ಲೈಫ್ ವ್ಯಾಲ್ಯೂನೇ ಗೊತ್ತಿಲ್ಲ, ನೀವೇನಂತಾನೆ ನಿಮಗೆ ಗೊತ್ತಿಲ್ಲ. ಯಾರೊಬ್ಬರು ಯಾರ ಲೈಫಲ್ಲಿ ಏನನ್ನೂ ಮಾಡೋಕ್ಕಾಗಲ್ಲ, ಯಾವ ಕೆಟ್ಟದ್ದು ಮಾಡೋಕ್ಕಾಗಲ್ಲ, ನೀವು ಮನಸ್ಸು ಮಾಡಿದಾಗ ಮಾತ್ರ. ಭಗವಂತ ಕೂಡ ನಿಮ್ಮ ಒಳಗಡೆ ಸಂಚಾರ ಆಗಬೇಕು ಅಂತಂದರೆ ನಿಮ್ಮ ಪರ್ಮಿಷನ್ ಇದ್ದರೆ ಮಾತ್ರ. ನೆಗೆಟಿವ್ ಎನರ್ಜಿ ಆದರೂ ಅಷ್ಟೇ, ಒಂದು ಯಾವುದೇ ನೆಗೆಟಿವ್ ಥಾಟ್ ಆದರೂ ಅಷ್ಟೇ, ನೆಗೆಟಿವ್ ಎನರ್ಜಿ ಇದ್ರೂ ಅಷ್ಟೇ, ಎನಿವನ್ ನಿಮ್ಮ ಒಳಗಡೆ ಇದೆಯಲ್ಲ ಚೈತನ್ಯ, ಆ ಆತ್ಮ ಚೈತನ್ಯ ಪರ್ಮಿಷನ್ ಕೊಟ್ಟಾಗ ಮಾತ್ರ ಎಲ್ಲವೂ ಕೂಡ ಎಂಟರ್ ಆಗೋದು. ನೀವು ಆ ಅಕ್ಸೆಪ್ಟೆನ್ಸನ್ನು ಬಿಡಿ, ನಾನು ಅದಲ್ಲ, ನಾನು ಅದ್ಭುತ ಅಂತ ಆಲೋಚನೆ ಮಾಡಿ. ಅರ್ಥ ಆಯಿತಾ? ಸೊ ಇದ್ರ ಬಗ್ಗೆ ಮುಂದಿನ ವೀಡಿಯೋಗಳಲ್ಲಿ ತಿಳಿಸುವಂಥದ್ದು ಮಾಡ್ತೀನಿ. ಒಳ್ಳೆಯದಾಗಲಿ ಎಲ್ಲರಿಗೂ. ಅಮ್ಮನವರ ಅನುಗ್ರಹ ಎಲ್ಲರ ಮೇಲಿರಲಿ. ರೇಖಿ ಮನೆಯಲ್ಲೂ ಕೂಡ ಜನ್ಮ ತಾಳಲಿ. ರೇಖಿ ರಕ್ಷತಿ ರಕ್ಷಿತಃ. ಧನ್ಯವಾದಗಳು.